Hello children, welcome to my YouTube channel Saraswati Academy. So ಇಲ್ಲಿ ತನ ನೀವು ನೋಡಿದ್ದು digits, numbers, types of digits, place value, face value chart ಇಂಡಿಯನ್ ಸಿಸ್ಟಮ್ದು ಮತ್ತೆ ಇಂಟರ್ನ್ಯಾಷನಲ್ ಸಿಸ್ಟಮ್ದು. ಇಂಡಿಯನ್ ಸಿಸ್ಟಮ್ ಅಲ್ಲಿ ಕಾಮರ್ಸ್ ನ ಹೇಗೆ ಕೊಡ್ತಾರೆ, ಇಂಟರ್ನ್ಯಾಷನಲ್ ಅಲ್ಲಿ ಹೇಗೆ ಕೊಡ್ತಾರೆ ಕಾಮರ್ಸ್ ನ, ಮತ್ತೆ ಇಂಡಿಯನ್ ಸಿಸ್ಟಮ್ ಅಲ್ಲಿ ರೀಡ್ ಮತ್ತೆ ರೈಟ್ ಹೇಗೆ ಮಾಡ್ತಾರೆ, ಮತ್ತೆ ಇಂಟರ್ನ್ಯಾಷನಲ್ ಸಿಸ್ಟಮ್ ಅಲ್ಲಿ ಓದುದು ಬರೆಯೋದು ಹೇಗೆ ಮಾಡ್ತಾರೆ ಅಂತ ನೋಡಿದ್ರಿ. ಇದಾದ್ಮೇಲೆ ಫಂಡೆಡ್ ಫಾರ್ಮ್ ನೋಡಿದ್ರಿ. ಇದಾದ್ಮೇಲೆ ಡಿಫರೆನ್ಸ್ ಬಿಟ್ವೀನ್ ಡಿಜಿಟ್ಸ್ ಮತ್ತೆ ನಂಬರ್ಸ್ ನೋಡಿದ್ರಿ. ಅದಾದ್ಮೇಲೆ ನಂಬರ್ ಇಂದ ಎಕ್ಸ್ಪಾಂಡೆಡ್ ಫಾರ್ಮ್ ಅಲ್ಲಿ ಹೇಗೆ ಬರೀತಾರೆ ಅಂತ ನೋಡಿದ್ರಿ. ಎಕ್ಸ್ಪಾಂಡೆಡ್ ಫಾರ್ಮ್ ಇಂದ ನಂಬರ್ಗೆ ಹೇಗೆ ಬರೀತಾರೆ ಅಂತ ನೋಡಿದ್ರಿ. ಈಗ ನೆಕ್ಸ್ಟ್, ಈಗ ನಾನು ಹೇಳುತ್ತಿರುವ ಟಾಪಿಕ್ ಗ್ರೇಟೆಸ್ಟ್ ನಂಬರ್ಸ್ ಮತ್ತೆ ಸ್ಮಾಲೆಸ್ಟ್ ನಂಬರ್ಸ್. ಗ್ರೇಟೆಸ್ಟ್ ನಂಬರ್ ಅಂದ್ರೆ ಲಾರ್ಜ್ ನಂಬರ್. ಕೊಟ್ಟಿರೋ ನಂಬರ್ ಅಲ್ಲಿ ಲಾರ್ಜ್ ನಂಬರ್ ಯಾವುದು ಅಂತ ಬರಿಬೇಕು, ಮತ್ತೆ ಕೊಟ್ಟಿರೋ ನಂಬರ್ ಅಲ್ಲಿ ಸ್ಮಾಲ್ ನಂಬರ್ ಯಾವ್ದಂತ ನೀವು ಬರಿಬೇಕು, ಮತ್ತೆ ಗೊತ್ತು ಹಿಡಿಬೇಕು, ಐಡೆಂಟಿಫೈ ಮಾಡ್ಬೇಕು. ಕೊಟ್ಟಿರೋ ನಂಬರ್ ಅಲ್ಲಿ ಲಾರ್ಜ್ ನಂಬರ್ ಯಾವುದು ಅಂತ ಐಡೆಂಟಿಫೈ ಮಾಡ್ಬೇಕು, ಮತ್ತೆ ಕೊಟ್ಟಿರೋ ನಂಬರ್ ಅಲ್ಲಿ ಸ್ಮಾಲ್ ನಂಬರ್ ಯಾವುದು ಅಂತ ಐಡೆಂಟಿಫೈ ಮಾಡ್ಬೇಕು. ಮಾಡ್ತೀರಿ? ಗ್ರೇಟೆಸ್ಟ್ ನಂಬರ್ ಅಂದ್ರೆ a large number, a larger number, the larger number in a given number. ಕೊಟ್ಟಿರೋ ನಂಬರ್ಸ್ ಅಲ್ಲಿ ಲಾರ್ಜರ್ ನಂಬರ್ ಯಾವ್ದಿದೆ ಅಲ್ವಾ ಅದೇ ಗ್ರೇಟೆಸ್ಟ್ ನಂಬರ್. ಇದು ಸ್ಮಾಲೆಸ್ಟ್ ನಂಬರ್ ಅಂದ್ರೆ ಕೊಟ್ಟಿರೋ ನಂಬರ್ ಅಲ್ಲಿ ಸ್ಮಾಲೆಸ್ಟ್ ನಂಬರ್ ಯಾವ್ದಿದೆ ಅಲ್ವಾ ಅದೇ ಸ್ಮಾಲೆಸ್ಟ್ ನಂಬರ್ ಆಗ್ತದೆ. ಲೀಸ್ಟ್ ನಂಬರ್ ಅಂದ್ರೆ ಸಣ್ಣದು. ಲೀಸ್ಟ್ ನಂಬರ್ ಇನ್ ಗಿವನ್ ನಂಬರ್. ಗಿವನ್ ನಂಬರ್ಸ್ ಅಲ್ಲಿ ಲೀಸ್ಟ್ ನಂಬರ್, ಸ್ಮಾಲೆಸ್ಟ್ ನಂಬರ್, ಸ್ಮಾಲ್ ನಂಬರ್ ಯಾವ್ದಿದೆ ಅಲ್ವಾ ಅದೇ ಸ್ಮಾಲೆಸ್ಟ್ ನಂಬರ್ ಆಗ್ತದೆ. ಕೊಟ್ಟಿರೋ ನಂಬರ್ ಅಲ್ಲಿ ಲಾರ್ಜ್ ನಂಬರ್ ಇರೋದು ಗ್ರೇಟೆಸ್ಟ್ ನಂಬರ್, ಕೊಟ್ಟಿರೋ ನಂಬರ್ ಅಲ್ಲಿ ಸ್ಮಾಲ್ ನಂಬರ್, ಲೀಸ್ಟ್ ನಂಬರ್ ಇರೋದು ಸ್ಮಾಲೆಸ್ಟ್ ನಂಬರ್. ಈಗ ಗ್ರೇಟೆಸ್ಟ್ ನಂಬರ್ಗೆ ಮತ್ತು ಸ್ಮಾಲೆಸ್ಟ್ ನಂಬರ್ಗೆ ಎಕ್ಸಾಂಪಲ್ಸ್ ನೋಡೋಣ. Examples for greatest numbers. Example for identification of greatest number. Sorry. So ಬನ್ನಿ ಈಗ ಎಕ್ಸಾಂಪಲ್ಸ್ ನೋಡೋಣ. ಎಕ್ಸಾಂಪಲ್ಸ್ ಫಾರ್ identification of greatest number. In a given number. ಕೊಟ್ಟಿರೋ ನಂಬರ್ ಅಲ್ಲಿ ಗ್ರೇಟೆಸ್ಟ್ ನಂಬರ್ ಯಾವ್ದಂತ ಐಡೆಂಟಿಫೈ ಮಾಡೋಣ. ಸೊ ತಗೊಳ್ಳಿ ಫಸ್ಟ್ $84, then
ಸೊ ನೀವೇನ್ ಮಾಡ್ಬೇಕಂದ್ರೆ ಈಗ ಇವು ಲಾರ್ಜೆಸ್ಟ್ ನಂಬರ್ ಗ್ರೇಟೆಸ್ಟ್ ನಂಬರ್ ಯಾವ್ದಿದೆ ಅಂತ ನೀವು ಬಾಕ್ಸ್ ಹಾಕ್ಬೇಕು. ಹಾಕ್ತೀರಿ? ಗ್ರೇಟೆಸ್ಟ್ ನಂಬರ್ ಯಾವ್ದಿದೆ ಅಂತ ಹೇಗೆ ಗೊತ್ತಿಟ್ಕೋಬೇಕಂದ್ರೆ ಫಸ್ಟ್ ಅಲ್ಲಿ ನಾವು ನೋಡ್ಬೇಕಾಗಿದ್ದು ಡಿಜಿಟ್ಸ್ ಹೇಗೆ ಅರೇಂಜ್ ಆಗಿದೆ ಅಂತ ನೋಡ್ಬೇಕು. ಇಲ್ಲಿ 2 ಡಿಜಿಟ್ಸ್ ಇವೆ, ಇಲ್ಲಿ 2 ಡಿಜಿಟ್ಸ್ ಇವೆ, ಇಲ್ಲಿ 2, ಇಲ್ಲಿ 2. ಸೊ ಎಲ್ಲಾ ನಂಬರ್ ಅಲ್ಲೂ 2 ಡಿಜಿಟ್ಸ್ ಇವೆ. ದೆನ್ ನಾವೀಗ ಏನ್ ಮಾಡ್ಬೇಕಂದ್ರೆ ಸೊ ಯೂನಿಟ್ ಪ್ಲೇಸ್ ಇಂದ ಹೋಗ್ಬೇಕು. ಯೂನಿಟ್ ಪ್ಲೇಸ್ ಅಲ್ಲಿ ಏನಿದೆ ಅಂತ ನೋಡ್ಬೇಕು. ಯೂನಿಟ್ ಪ್ಲೇಸ್ ಅಲ್ಲಿ ಈ ನಂಬರ್ಗೆ 4 ಇದೆ, ಮತ್ತೆ ಇಲ್ಲಿ 1 ಇದೆ, ಇಲ್ಲಿ 3 ಇದೆ, ಇಲ್ಲಿ 2 ಇದೆ. ಸೊ 4 ಲಾರ್ಜ್ ಆಯ್ತು. 4 ಅನ್ನೋ ಡಿಜಿಟ್ ಲಾರ್ಜ್ ಇದೆ. ದೆನ್ ನೆಕ್ಸ್ಟ್ ಹೋಗ್ಬೇಕು ಟೆನ್ಸ್ ಪ್ಲೇಸ್ಗೆ. ಟೆನ್ಸ್ ಪ್ಲೇಸ್ ಅಲ್ಲಿ ಇಲ್ಲಿ 8 ಇದೆ, ಇಲ್ಲಿ 2 ಇದೆ, ಇಲ್ಲಿ 9 ಇದೆ, ಇಲ್ಲಿ 8 ಇದೆ. ಸೊ ಇವೆರಡು ಸೇಮ್ ಇದೆ. ಇದು 82 ಇದೆ, ಇದು. ಸೊ ಇದನ್ನು ಕ್ಯಾನ್ಸಲ್ ಆಯ್ತು, ಇದನ್ನು ಕ್ಯಾನ್ಸಲ್ ಆಯ್ತು. ಏಕೆಂದ್ರೆ ಇಲ್ಲಿ ನೀವು ಟೆನ್ಸ್ ಪ್ಲೇಸ್ ಅಲ್ಲಿ ನೋಡ್ಬೇಕು. ಇಲ್ಲಿ ಫಸ್ಟ್ ಪ್ಲೇಸ್ ಇಂದ ನೋಡಿದ್ರೆ ನಿಮ್ಗೆ ಲಾರ್ಜ್ ಯಾವ್ದು ಸ್ಮಾಲ್ ಯಾವ್ದು ಗೊತ್ತಾಗಲ್ಲ. ಸೊ ಇದ್ರಲ್ಲಿ ನೀವು ಟೆನ್ಸ್ ಪ್ಲೇಸ್ ಅಂದ್ರೆ ಅದ್ರ ಹಿಂದೆ ಇರೋ ನಂಬರ್ ನೋಡಿ ಗೊತ್ತ ಹಿಡಿಬಹುದು. ಇಲ್ಲಿ 82 ಇದೆ, ಇದು 84 ಇದೆ, ಇಲ್ಲಿ 8 ಇದೆ, ಇಲ್ಲಿ 8 ಇದೆ, ಕ್ಯಾನ್ಸಲ್ ಆಯ್ತು. ಸೊ ಇಲ್ಲಿ 9 ಇದೆ, ಇಲ್ಲಿ 2 ಇದೆ. ಅಂದ್ರೆ ಇವು ಎರಡರಲ್ಲಿ ಲಾರ್ಜ್ ನಂಬರ್ ಯಾವುದು? ಇದು. ಫಸ್ಟ್ ಏನ್ ಮಾಡ್ಬೇಕು? ಡಿಜಿಟ್ಸ್ ಎಷ್ಟಿದೆ ಅಂತ ನೋಡ್ಬೇಕು. 2 ಡಿಜಿಟ್ಸ್. ಆಮೇಲೆ ನೀವು ಏನ್ ಮಾಡ್ಬೇಕಂದ್ರೆ ಲೆಫ್ಟ್ ಇಂದ ರೈಟ್ ಗೆ ಮೂವ್ ಆಗ್ಬೇಕು. ಲೆಫ್ಟ್ ಇಂದ ರೈಟ್ ಗೆ ಹೋಗುವಾಗ ಅಲ್ಲಿ ನಿಮ್ಗೆ ಗ್ರೇಟೆಸ್ಟ್ ನಂಬರ್ ಯಾವ್ದಿದೆ ಅಂತ ಈಸಿಲಿ ಐಡೆಂಟಿಫೈ ಮಾಡಕ್ಕೆ ಬಂದ್ರೆ ನೀವು ಅದು ಫಸ್ಟಿಗೆ ಯಾವ್ದು ಕೊಟ್ಟಿದ್ದಾರೆ ಅಲ್ವಾ ನಂಬರ್, ಅದೇ ನಂಬರ್ ಇಂದ ನೀವು ಐಡೆಂಟಿಫೈ ಮಾಡ್ಬೋದು ಲಾರ್ಜೆಸ್ಟ್ ನಂಬರ್ ಯಾವ್ದಿದೆ ಅಂತ. ಇಲ್ಲಿ 8 ಇದೆ, ಇಲ್ಲಿ 9 ಇದೆ, ಇಲ್ಲಿ 2 ಇದೆ, ಇಲ್ಲಿ 8 ಇದೆ. 8 ಹೋಯ್ತು. ಇನ್ 9 ಮತ್ತೆ 2 ಇವು ಎರಡರಲ್ಲಿ ಲಾರ್ಜ್ ಯಾವ್ದಿದೆ? 9 ಇದೆ. ದೊಡ್ಡ ಯಾವ್ದಿದೆ? 9 ಇದೆ. ಸೊ ಇದು ಗ್ರೇಟೆಸ್ಟ್ ಆಯ್ತು. ಇನ್ ನೆಕ್ಸ್ಟ್ ಕ್ವಶನ್ಗೆ ನೋಡೋಣ. ಇಲ್ಲಿ 3 ಡಿಜಿಟ್ ಇದೆ, ಇಲ್ಲಿ 3 ಡಿಜಿಟ್ ಇದೆ, ಇಲ್ಲಿ 3 ಡಿಜಿಟ್ ಇದೆ, ಇಲ್ಲಿ 3 ಡಿಜಿಟ್ ಇದೆ. ಸೊ ರೈಟ್ ಇಂದ ಲೆಫ್ಟ್ ಗೆ ಹೋಗೋಣ. ಸೊ ಇಲ್ಲಿ ಫಸ್ಟ್ ಡಿಜಿಟ್ 3 ಇದೆ, ಇಲ್ಲಿ 3 ಇದೆ, ಇಲ್ಲಿ 9 ಇದೆ, ಇಲ್ಲಿ 8 ಇದೆ, ಇಲ್ಲಿ 1 ಇದೆ. ಸೊ ಇಲ್ಲಿ ನಾವು ಲಾರ್ಜ್ ಯಾವ್ದಿದೆ ಅಂತ ನಾವು ಈಸಿಲಿ ಡೈರೆಕ್ಟ್ಲಿ ಐಡೆಂಟಿಫೈ ಮಾಡಬಹುದು. ಹೇಗೆ? ಇಲ್ಲಿ 3 ಇದೆ, ಮತ್ತೆ ಇಲ್ಲಿ 1 ಎಲ್ಲಕ್ಕಿಂತ ಸ್ಮಾಲ್ ಆಯ್ತು. 1 ಆದ್ಮೇಲೆ 3 ಇದನ್ನು ಸ್ಮಾಲ್ ಆಯ್ತು. ಅದಾದ್ಮೇಲೆ 8 ಇದನ್ನು ಸ್ಮಾಲ್ ಆಯ್ತು. 9 ಲಾರ್ಜ್ ಆಯ್ತು. ಸೊ ಲಾರ್ಜೆಸ್ಟ್ ನಂಬರ್ ಯಾವುದು? 934. ಇದು ಲಾರ್ಜೆಸ್ಟ್ ನಂಬರ್. ಫಸ್ಟ್ ಏನ್ ಮಾಡ್ಬೇಕು? ಡಿಜಿಟ್ಸ್ ಎಷ್ಟಿದಾವೆ ಅಂತ ನೋಡ್ಬೇಕು. ಡಿಜಿಟ್ಸ್ ಒಂದ್ ವೇಳೆ ಸೇಮ್ ಇದ್ರೆ ಅದಲ್ಲಿ ಯಾವ ಡಿಜಿಟ್ ದೊಡ್ಡದಿದೆ ಅಂತ ನೋಡ್ಬೇಕು. ಡಿಜಿಟ್ ಡಿಫ್ರೆಂಟ್ ಇದ್ರೆ ಡಿಜಿಟ್ಸ್ ಎಷ್ಟಿದಾವೆ ಅಂತ ನೋಡ್ಬೇಕು. ಇಲ್ಲಿ ಸೇಮ್ ಡಿಜಿಟ್ಸ್ ಇವೆ. ಸೊ ಅದಕ್ಕೆ ನಾನು ಆ ಡಿಜಿಟ್ ಯಾವ್ದು ಲಾರ್ಜ್ ಇದೆ ಅಂತ ನೋಡ್ತಿದ್ದೇನೆ. ಇಲ್ಲಿ ಡಿಜಿಟ್ ಸೇಮ್ ಇವೆ, ಅದಕ್ಕೆ ನಾನು ಹೀಗೆ ಸಾಲ್ವ್ ಮಾಡ್ತಿದ್ದೇನೆ. ಇಲ್ಲಿ 4 ಡಿಜಿಟ್, ಇಲ್ಲಿ 4 ಡಿಜಿಟ್, ಇಲ್ಲಿ 4 ಡಿಜಿಟ್. ಸ್ಟಾರ್ಟಿಂಗ್ ನಂಬರ್ ಏನಿದೆ ಇಲ್ಲಿ 4 ಇದೆ, ಇಲ್ಲಿ 9 ಇದೆ, ಇಲ್ಲಿ 9 ಇದೆ. 4 ಇದು ಸ್ಮಾಲ್ ಆಯ್ತು, 9 2 ಬಂದು. ಇದ್ರಲ್ಲಿ 9 ಇಲ್ಲಿ ಮತ್ತೆ ಕನ್ಫ್ಯೂಷನ್ ಬಂತು, ಲಾರ್ಜ್ ಯಾವ್ದು ಸ್ಮಾಲ್ ಯಾವ್ದು ಅಂತ. ಅದಾದ್ಮೇಲೆ ನೆಕ್ಸ್ಟ್ ಡಿಜಿಟ್ ನ ನೋಡ್ಬೇಕು. ಇಲ್ಲಿ 4 ಇದೆ, ಇಲ್ಲಿ 0 ಇದೆ. ಇವ್ ಎರಡರಲ್ಲಿ ಲಾರ್ಜ್ ಯಾವ್ದು? 4. ಹಾಗಾದ್ರೆ ಇಲ್ಲಿ ನಿಮ್ಗೆ ಲಾರ್ಜ್ ನಂಬರ್ ಯಾವ್ದಂತ ಡೈರೆಕ್ಟ್ಲಿ ಸಿಕ್ತು. ಇದು ಲಾರ್ಜ್ ನಂಬರ್. ಇದಿಷ್ಟು ಗೊತ್ತಾಯ್ತಾ ನಿಮ್ಗೆ? ಓಕೆ. ಇದಿಷ್ಟು ಹೇಳಿ ನಾನು ಕ್ಲಾಸ್ನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಸೊ ನೀವೀಗ ಮನೆಯಲ್ಲಿ ನಾನು ಏನ್ ಹೇಳಿದ್ದೇನೆ ಅಲ್ವಾ ಅದನ್ನೆಲ್ಲ ರಿಕಾಲ್ ಮಾಡ್ಬೇಕು. ರೆಗ್ಯುಲರ್ ಪ್ರಾಕ್ಟೀಸ್ ಮಾಡ್ಬೇಕು. ಮಾಡ್ತೀರಲ್ವಾ?
ಥ್ಯಾಂಕ್ ಯು ಚಿಲ್ಡ್ರನ್ಸ್. ಬಾಯ್.